ಕಡಲ ಮಕ್ಕಳು ತಮ್ಮ ಕಾಯಕ ಬಿಟ್ಟು ಹೋರಾಟಕ್ಕಿಳಿದಿದ್ದಾರೆ. ಯಾರೋ ಮಾಡ್ತಾ ಇರೋ ಹುನ್ನಾರಕ್ಕೆ ಮತ್ಯಾರೋ ಬಲಿಯಾಗ್ತಾ ಇದ್ದಾರೆ. ಏನಿದು ಸ್ಟೋರಿ? ರಿಪೋರ್ಟ್ ನೋಡಿ. ಸಾವಿರಾರು ಮೀನುಗಾರರಿಂದ ಪ್ರತಿಭಟನೆ. ಲೈಟ್ ಫಿಶಿಂಗ್ ನಿಷೇಧ ಮಾಡುವಂತೆ ಆಗ್ರಹ. ಕಡಲು ಈಗ ಎಂದಿನಂತೆ ಶಾಂತವಾಗಿಲ್ಲ. ಸಾಂಪ್ರದಾಯಿಕ ಮೀನುಗಾರರ ಆಕ್ರೋಶದಿಂದ ಕಡಲ ತೀರ ಪ್ರಕ್ಷುಬ್ಧವಾಗಿದೆ. ಸಾವಿರಾರು ಮೀನುಗಾರರು ತಮ್ಮ ಬೋಟ್ಗಳನ್ನು ಕಡಲ ತೀರದಲ್ಲಿ ಸಾಲುಗಟ್ಟಿ ನಿಲ್ಲಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. ನಡು ರಸ್ತೆಯಲ್ಲಿ ಕುಳಿತು ಆಕ್ರೋಶ. ಬೇಕೇ ಬೇಕು, ನ್ಯಾಯ ಬೇಕೆಂದು ಘೋಷಣೆ. ತಮ್ಮ ಬೇಡಿಕೆಯ ಈಡೇರಿಕೆಗಾಗಿ ರಾಷ್ಟ್ರೀಯ ಹೆದ್ದಾರಿಯತ್ತ ನುಗ್ಗಿ ಲೈಟ್ ಫಿಶಿಂಗ್ ರದ್ದು ಮಾಡುವಂತೆ ಸಾಂಪ್ರದಾಯಿಕ ಮೀನುಗಾರರು ಹೋರಾಟ ನಡೆಸಿದ್ದಾರೆ. ಇದರಲ್ಲಿ ಈ ಲೈಟಿನ ಆಕರ್ಷಣೆ ಎಲ್ಲ ಮೀನು, ಸಣ್ಣ ಮರಿ ಮೀನಿನಿಂದ ಹಿಡಿದು ದೊಡ್ಡ ಮೀನು ಎಲ್ಲ ಮೀನು ಬರ್ತದೆ. ಈ ಬಲೆ ಹೊಡೆದು ಹೋಗುವಾಗ ಅದರಲ್ಲಿ ಮರಿ ಮೀನಿನ ಸಂತತಿಯೇ ನಾಶ ಆಗ್ತದೆ. ಯಾಕಂದರೆ ಅದು ದೊಡ್ಡದಾದ ಮೇಲೆ ಅದು ತುಂಬ, ಅಂದರೆ ಇವತ್ತು 100 ಸಂಖ್ಯೆಯಲ್ಲಿರುವಂಥದ್ದು ಅದು 1 kg 100-150 ಮೀನು ಸಣ್ಣ ಮರಿ ಮೀನನ್ನು ಹಿಡಿತಾ ಇದ್ದಾರೆ ಇವಾಗ ಅಲ್ಲಿ. ಯಾವುದು ಲೈಟ್ ಫಿಶಿಂಗ್ ಅದು ಬುಲ್ಟ್ರಾಲಲ್ಲಿ. ಅದೇ ಮೀನು ದೊಡ್ಡದಾದರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ ಮೀನು. 2 ದೋಣಿಗಳ ನಡುವೆ ಬಲೆ ಕಟ್ಟಿ ಮಾಡುವ ಬುಲ್ ಟ್ರಾಪ್ ಫಿಶಿಂಗ್ನಿಂದ ಚಿಕ್ಕ ಪುಟ್ಟ ಮೀನುಗಳು, ಮೊಟ್ಟೆ ಇಡುವ ಮೀನುಗಳನ್ನು ಕ್ಯಾಚ್ ಹಾಕ್ತವೆ. ನಮಗೆ ತೊಂದರೆ ಆಗ್ತಿರುವ ಈ ದಂಧೆಗೆ ಬ್ರೇಕ್ ಹಾಕಿ ಎಂದು ಒತ್ತಾಯ ಕೇಳಿ ಬಂದಿದೆ. ತುಂಬ ನಾಟಿಕಲ್ ವರೆಗೆ ಅದು ಪ್ರಕಾಶಮಾನವಾಗಿ ಕಾಣುತ್ತದೆ. ಅಲ್ಲಿ ಮೀನೆಲ್ಲ ಗ್ಯಾದರ್ ಆಗ್ತದೆ. ಆ ಮೀನನ್ನು ಅವರ ಟೆಕ್ನಿಕಲ್ ವಯಸ್ಸಲ್ಲಿ ಹಿಡಿತಾರೆ. ಅಲ್ಲಿ ಚಿಕ್ಕ ಚಿಕ್ಕ ಮೀನು ಕೂಡ ಗ್ಯಾದರ್ ಆಗ್ತದೆ. ಅಷ್ಟು ಪವರ್ಫುಲ್ ಉಂಟು ಇದು ಲೈಟ್ನ ಪ್ರಕಾಶ. ಅಲ್ಲೇ ಆ ಚಿಕ್ಕ ಸಂತತಿ ನಾಶ ಆದರೆ ನಾವು ತೀರ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ನಾವು ಕಸಬು ಮಾಡಬೇಕು? ಮುಂದೆ ನಾವು ತೆಪ್ಪ ಅಂತ ಹೇಳ್ತಿದ್ದು, ಆ ತೆಪ್ಪವೇ ನೋಡಲಿಕ್ಕೆ ತೀರ ಪ್ರದೇಶದಲ್ಲಿ ಸಿಗುವುದಿಲ್ಲ. ಹಣದಾಸೆಗೆ ಕೆಲವರು ಅಡ್ಡದಾರಿ ಹಿಡಿದಿದ್ದು ಮೂಲ ಮೀನುಗಾರರಿಗೆ ಸಮಸ್ಯೆ ಆಗ್ತಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಕಡಲ ಮಕ್ಕಳು ಕೈ ಮುಗಿದು ಕೇಳಿಕೊಳ್ತಿದ್ದಾರೆ. ಅಂಕಿತ್ ಜೊತೆಗೆ ಹರೀಶ್ ಪಾಲ್ಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಡಲ ಮಕ್ಕಳು ತಮ್ಮ ಕಾಯಕ ಬಿಟ್ಟು ಹೋರಾಟಕ್ಕಿಳಿದಿದ್ದಾರೆ. ಯಾರೋ ಮಾಡ್ತಾ ಇರೋ ಹುನ್ನಾರಕ್ಕೆ ಮತ್ಯಾರೋ ಬಲಿಯಾಗ್ತಾ ಇದ್ದಾರೆ. ಏನಿದು ಸ್ಟೋರಿ? ರಿಪೋರ್ಟ್ ನೋಡಿ. ಸಾವಿರಾರು ಮೀನುಗಾರರಿಂದ ಪ್ರತಿಭಟನೆ. ಲೈಟ್ ಫಿಶಿಂಗ್ ನಿಷೇಧ ಮಾಡುವಂತೆ ಆಗ್ರಹ. ಕಡಲು ಈಗ ಎಂದಿನಂತೆ ಶಾಂತವಾಗಿಲ್ಲ. ಸಾಂಪ್ರದಾಯಿಕ ಮೀನುಗಾರರ ಆಕ್ರೋಶದಿಂದ ಕಡಲ ತೀರ ಪ್ರಕ್ಷುಬ್ಧವಾಗಿದೆ. ಸಾವಿರಾರು ಮೀನುಗಾರರು ತಮ್ಮ ಬೋಟ್ಗಳನ್ನು ಕಡಲ ತೀರದಲ್ಲಿ ಸಾಲುಗಟ್ಟಿ ನಿಲ್ಲಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. ನಡು ರಸ್ತೆಯಲ್ಲಿ ಕುಳಿತು ಆಕ್ರೋಶ. ಬೇಕೇ ಬೇಕು, ನ್ಯಾಯ ಬೇಕೆಂದು ಘೋಷಣೆ. ತಮ್ಮ ಬೇಡಿಕೆಯ ಈಡೇರಿಕೆಗಾಗಿ ರಾಷ್ಟ್ರೀಯ ಹೆದ್ದಾರಿಯತ್ತ ನುಗ್ಗಿ ಲೈಟ್ ಫಿಶಿಂಗ್ ರದ್ದು ಮಾಡುವಂತೆ ಸಾಂಪ್ರದಾಯಿಕ ಮೀನುಗಾರರು ಹೋರಾಟ ನಡೆಸಿದ್ದಾರೆ. ಇದರಲ್ಲಿ ಈ ಲೈಟಿನ ಆಕರ್ಷಣೆ ಎಲ್ಲ ಮೀನು, ಸಣ್ಣ ಮರಿ ಮೀನಿನಿಂದ ಹಿಡಿದು ದೊಡ್ಡ ಮೀನು ಎಲ್ಲ ಮೀನು ಬರ್ತದೆ. ಈ ಬಲೆ ಹೊಡೆದು ಹೋಗುವಾಗ ಅದರಲ್ಲಿ ಮರಿ ಮೀನಿನ ಸಂತತಿಯೇ ನಾಶ ಆಗ್ತದೆ. ಯಾಕಂದರೆ ಅದು ದೊಡ್ಡದಾದ ಮೇಲೆ ಅದು ತುಂಬ, ಅಂದರೆ ಇವತ್ತು 100 ಸಂಖ್ಯೆಯಲ್ಲಿರುವಂಥದ್ದು ಅದು 1 kg 100-150 ಮೀನು ಸಣ್ಣ ಮರಿ ಮೀನನ್ನು ಹಿಡಿತಾ ಇದ್ದಾರೆ ಇವಾಗ ಅಲ್ಲಿ. ಯಾವುದು ಲೈಟ್ ಫಿಶಿಂಗ್ ಅದು ಬುಲ್ಟ್ರಾಲಲ್ಲಿ. ಅದೇ ಮೀನು ದೊಡ್ಡದಾದರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ ಮೀನು. 2 ದೋಣಿಗಳ ನಡುವೆ ಬಲೆ ಕಟ್ಟಿ ಮಾಡುವ ಬುಲ್ ಟ್ರಾಪ್ ಫಿಶಿಂಗ್ನಿಂದ ಚಿಕ್ಕ ಪುಟ್ಟ ಮೀನುಗಳು, ಮೊಟ್ಟೆ ಇಡುವ ಮೀನುಗಳನ್ನು ಕ್ಯಾಚ್ ಹಾಕ್ತವೆ. ನಮಗೆ ತೊಂದರೆ ಆಗ್ತಿರುವ ಈ ದಂಧೆಗೆ ಬ್ರೇಕ್ ಹಾಕಿ ಎಂದು ಒತ್ತಾಯ ಕೇಳಿ ಬಂದಿದೆ. ತುಂಬ ನಾಟಿಕಲ್ ವರೆಗೆ ಅದು ಪ್ರಕಾಶಮಾನವಾಗಿ ಕಾಣುತ್ತದೆ. ಅಲ್ಲಿ ಮೀನೆಲ್ಲ ಗ್ಯಾದರ್ ಆಗ್ತದೆ. ಆ ಮೀನನ್ನು ಅವರ ಟೆಕ್ನಿಕಲ್ ವಯಸ್ಸಲ್ಲಿ ಹಿಡಿತಾರೆ. ಅಲ್ಲಿ ಚಿಕ್ಕ ಚಿಕ್ಕ ಮೀನು ಕೂಡ ಗ್ಯಾದರ್ ಆಗ್ತದೆ. ಅಷ್ಟು ಪವರ್ಫುಲ್ ಉಂಟು ಇದು ಲೈಟ್ನ ಪ್ರಕಾಶ. ಅಲ್ಲೇ ಆ ಚಿಕ್ಕ ಸಂತತಿ ನಾಶ ಆದರೆ ನಾವು ತೀರ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ನಾವು ಕಸಬು ಮಾಡಬೇಕು? ಮುಂದೆ ನಾವು ತೆಪ್ಪ ಅಂತ ಹೇಳ್ತಿದ್ದು, ಆ ತೆಪ್ಪವೇ ನೋಡಲಿಕ್ಕೆ ತೀರ ಪ್ರದೇಶದಲ್ಲಿ ಸಿಗುವುದಿಲ್ಲ. ಹಣದಾಸೆಗೆ ಕೆಲವರು ಅಡ್ಡದಾರಿ ಹಿಡಿದಿದ್ದು ಮೂಲ ಮೀನುಗಾರರಿಗೆ ಸಮಸ್ಯೆ ಆಗ್ತಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಕಡಲ ಮಕ್ಕಳು ಕೈ ಮುಗಿದು ಕೇಳಿಕೊಳ್ತಿದ್ದಾರೆ.
ಅಂಕಿತ್ ಜೊತೆಗೆ ಹರೀಶ್ ಪಾಲ್ಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಡಲ ಮಕ್ಕಳು ತಮ್ಮ ಕಾಯಕ ಬಿಟ್ಟು ಹೋರಾಟಕ್ಕಿಳಿದಿದ್ದಾರೆ. ಯಾರೋ ಮಾಡ್ತಾ ಇರೋ ಹುನ್ನಾರಕ್ಕೆ ಮತ್ಯಾರೋ ಬಲಿಯಾಗ್ತಾ ಇದ್ದಾರೆ. ಏನಿದು ಸ್ಟೋರಿ? ರಿಪೋರ್ಟ್ ನೋಡಿ. ಸಾವಿರಾರು ಮೀನುಗಾರರಿಂದ ಪ್ರತಿಭಟನೆ. ಲೈಟ್ ಫಿಶಿಂಗ್ ನಿಷೇಧ ಮಾಡುವಂತೆ ಆಗ್ರಹ. ಕಡಲು ಈಗ ಎಂದಿನಂತೆ ಶಾಂತವಾಗಿಲ್ಲ. ಸಾಂಪ್ರದಾಯಿಕ ಮೀನುಗಾರರ ಆಕ್ರೋಶದಿಂದ ಕಡಲ ತೀರ ಪ್ರಕ್ಷುಬ್ಧವಾಗಿದೆ. ಸಾವಿರಾರು ಮೀನುಗಾರರು ತಮ್ಮ ಬೋಟ್ಗಳನ್ನು ಕಡಲ ತೀರದಲ್ಲಿ ಸಾಲುಗಟ್ಟಿ ನಿಲ್ಲಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. ನಡು ರಸ್ತೆಯಲ್ಲಿ ಕುಳಿತು ಆಕ್ರೋಶ. ಬೇಕೇ ಬೇಕು, ನ್ಯಾಯ ಬೇಕೆಂದು ಘೋಷಣೆ. ತಮ್ಮ ಬೇಡಿಕೆಯ ಈಡೇರಿಕೆಗಾಗಿ ರಾಷ್ಟ್ರೀಯ ಹೆದ್ದಾರಿಯತ್ತ ನುಗ್ಗಿ ಲೈಟ್ ಫಿಶಿಂಗ್ ರದ್ದು ಮಾಡುವಂತೆ ಸಾಂಪ್ರದಾಯಿಕ ಮೀನುಗಾರರು ಹೋರಾಟ ನಡೆಸಿದ್ದಾರೆ. ಇದರಲ್ಲಿ ಈ ಲೈಟಿನ ಆಕರ್ಷಣೆ ಎಲ್ಲ ಮೀನು, ಸಣ್ಣ ಮರಿ ಮೀನಿನಿಂದ ಹಿಡಿದು ದೊಡ್ಡ ಮೀನು ಎಲ್ಲ ಮೀನು ಬರ್ತದೆ. ಈ ಬಲೆ ಹೊಡೆದು ಹೋಗುವಾಗ ಅದರಲ್ಲಿ ಮರಿ ಮೀನಿನ ಸಂತತಿಯೇ ನಾಶ ಆಗ್ತದೆ. ಯಾಕಂದರೆ ಅದು ದೊಡ್ಡದಾದ ಮೇಲೆ ಅದು ತುಂಬ, ಅಂದರೆ ಇವತ್ತು 100 ಸಂಖ್ಯೆಯಲ್ಲಿರುವಂಥದ್ದು ಅದು 1 kgಯಲ್ಲಿ 100-150 ಮೀನು ಸಣ್ಣ ಮರಿ ಮೀನನ್ನು ಹಿಡಿತಾ ಇದ್ದಾರೆ ಇವಾಗ ಅಲ್ಲಿ. ಯಾವುದು ಲೈಟ್ ಫಿಶಿಂಗ್ ಅದು ಬುಲ್ಟ್ರೋಲಲ್ಲಿ. ಅದೇ ಮೀನು ದೊಡ್ಡದಾದರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ ಮೀನು. 2 ದೋಣಿಗಳ ನಡುವೆ ಬಲೆ ಕಟ್ಟಿ ಮಾಡುವ ಬುಲ್ ಟ್ರಾಪ್ ಫಿಶಿಂಗ್ನಿಂದ ಚಿಕ್ಕ ಪುಟ್ಟ ಮೀನುಗಳು, ಮೊಟ್ಟೆ ಇಡುವ ಮೀನುಗಳನ್ನು ಕ್ಯಾಚ್ ಹಾಕ್ತವೆ. ನಮಗೆ ತೊಂದರೆ ಆಗ್ತಿರುವ ಈ ದಂಧೆಗೆ ಬ್ರೇಕ್ ಹಾಕಿ ಎಂದು ಒತ್ತಾಯ ಕೇಳಿ ಬಂದಿದೆ. ತುಂಬ ನಾಟಿಕಲ್ವರೆಗೆ ಅದು ಪ್ರಕಾಶಮಾನವಾಗಿ ಕಾಣುತ್ತದೆ. ಅಲ್ಲಿ ಮೀನೆಲ್ಲ ಗ್ಯಾದರ್ ಆಗ್ತದೆ. ಆ ಮೀನನ್ನು ಅವರ ಟೆಕ್ನಿಕಲ್ ವೈಸಲ್ಲಿ ಹಿಡಿತಾರೆ. ಅಲ್ಲಿ ಚಿಕ್ಕ ಚಿಕ್ಕ ಮೀನು ಕೂಡ ಗ್ಯಾದರ್ ಆಗ್ತದೆ. ಅಷ್ಟು ಪವರ್ಫುಲ್ ಉಂಟು ಇದು ಲೈಟ್ನ ಪ್ರಕಾಶ. ಅಲ್ಲೇ ಆ ಚಿಕ್ಕ ಸಂತತಿ ನಾಶ ಆದರೆ ನಾವು ತೀರ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ನಾವು ಕಸಬು ಮಾಡಬೇಕು? ಮುಂದೆ ನಾವು ತೆಪ್ಪ ಅಂತ ಹೇಳ್ತಿದ್ದು, ಆ ತೆಪ್ಪವೇ ನೋಡಲಿಕ್ಕೆ ತೀರ ಪ್ರದೇಶದಲ್ಲಿ ಸಿಗುವುದಿಲ್ಲ. ಹಣದಾಸೆಗೆ ಕೆಲವರು ಅಡ್ಡದಾರಿ ಹಿಡಿದಿದ್ದು ಮೂಲ ಮೀನುಗಾರರಿಗೆ ಸಮಸ್ಯೆ ಆಗ್ತಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಕಡಲ ಮಕ್ಕಳು ಕೈ ಮುಗಿದು ಕೇಳಿಕೊಳ್ತಿದ್ದಾರೆ. ಅಂಕಿತ್ ಜೊತೆಗೆ ಹರೀಶ್ ಪಾಲ್ಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಡಲ ಮಕ್ಕಳು ತಮ್ಮ ಕಾಯಕ ಬಿಟ್ಟು ಹೋರಾಟಕ್ಕಿಳಿದಿದ್ದಾರೆ. ಯಾರೋ ಮಾಡ್ತಾ ಇರೋ ಹುನ್ನಾರಕ್ಕೆ ಮತ್ಯಾರೋ ಬಲಿಯಾಗ್ತಾ ಇದ್ದಾರೆ. ಏನಿದು ಸ್ಟೋರಿ? ರಿಪೋರ್ಟ್ ನೋಡಿ. ಸಾವಿರಾರು ಮೀನುಗಾರರಿಂದ ಪ್ರತಿಭಟನೆ. ಲೈಟ್ ಫಿಶಿಂಗ್ ನಿಷೇಧ ಮಾಡುವಂತೆ ಆಗ್ರಹ. ಕಡಲು ಈಗ ಎಂದಿನಂತೆ ಶಾಂತವಾಗಿಲ್ಲ. ಸಾಂಪ್ರದಾಯಿಕ ಮೀನುಗಾರರ ಆಕ್ರೋಶದಿಂದ ಕಡಲ ತೀರ ಪ್ರಕ್ಷುಬ್ಧವಾಗಿದೆ. ಸಾವಿರಾರು ಮೀನುಗಾರರು ತಮ್ಮ ಬೋಟ್ಗಳನ್ನು ಕಡಲ ತೀರದಲ್ಲಿ ಸಾಲುಗಟ್ಟಿ ನಿಲ್ಲಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. ನಡು ರಸ್ತೆಯಲ್ಲಿ ಕುಳಿತು ಆಕ್ರೋಶ. ಬೇಕೇ ಬೇಕು, ನ್ಯಾಯ ಬೇಕೆಂದು ಘೋಷಣೆ. ತಮ್ಮ ಬೇಡಿಕೆಯ ಈಡೇರಿಕೆಗಾಗಿ ರಾಷ್ಟ್ರೀಯ ಹೆದ್ದಾರಿಯತ್ತ ನುಗ್ಗಿ ಲೈಟ್ ಫಿಶಿಂಗ್ ರದ್ದು ಮಾಡುವಂತೆ ಸಾಂಪ್ರದಾಯಿಕ ಮೀನುಗಾರರು ಹೋರಾಟ ನಡೆಸಿದ್ದಾರೆ. ಇದರಲ್ಲಿ ಈ ಲೈಟಿನ ಆಕರ್ಷಣೆ ಎಲ್ಲ ಮೀನು, ಸಣ್ಣ ಮರಿ ಮೀನಿನಿಂದ ಹಿಡಿದು ದೊಡ್ಡ ಮೀನು ಎಲ್ಲ ಮೀನು ಬರ್ತದೆ. ಈ ಬಲೆ ಹೊಡೆದು ಹೋಗುವಾಗ ಅದರಲ್ಲಿ ಮರಿ ಮೀನಿನ ಸಂತತಿಯೇ ನಾಶ ಆಗ್ತದೆ. ಯಾಕಂದರೆ ಅದು ದೊಡ್ಡದಾದ ಮೇಲೆ ಅದು ತುಂಬ, ಅಂದರೆ ಇವತ್ತು 100 ಸಂಖ್ಯೆಯಲ್ಲಿರುವಂಥದ್ದು ಅದು 1 kgಯಲ್ಲಿ 100-150 ಮೀನು ಸಣ್ಣ ಮರಿ ಮೀನನ್ನು ಹಿಡಿತಾ ಇದ್ದಾರೆ ಇವಾಗ ಅಲ್ಲಿ. ಯಾವುದು ಲೈಟ್ ಫಿಶಿಂಗ್ ಅದು ಬುಲ್ಟ್ರೋಲಲ್ಲಿ. ಅದೇ ಮೀನು ದೊಡ್ಡದಾದರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ ಮೀನು. 2 ದೋಣಿಗಳ ನಡುವೆ ಬಲೆ ಕಟ್ಟಿ ಮಾಡುವ ಬುಲ್ ಟ್ರಾಪ್ ಫಿಶಿಂಗ್ನಿಂದ ಚಿಕ್ಕ ಪುಟ್ಟ ಮೀನುಗಳು, ಮೊಟ್ಟೆ ಇಡುವ ಮೀನುಗಳನ್ನು ಕ್ಯಾಚ್ ಹಾಕ್ತವೆ. ನಮಗೆ ತೊಂದರೆ ಆಗ್ತಿರುವ ಈ ದಂಧೆಗೆ ಬ್ರೇಕ್ ಹಾಕಿ ಎಂದು ಒತ್ತಾಯ ಕೇಳಿ ಬಂದಿದೆ. ತುಂಬ ನಾಟಿಕಲ್ವರೆಗೆ ಅದು ಪ್ರಕಾಶಮಾನವಾಗಿ ಕಾಣುತ್ತದೆ. ಅಲ್ಲಿ ಮೀನೆಲ್ಲ ಗ್ಯಾದರ್ ಆಗ್ತದೆ. ಆ ಮೀನನ್ನು ಅವರ ಟೆಕ್ನಿಕಲ್ ವೈಸಲ್ಲಿ ಹಿಡಿತಾರೆ. ಅಲ್ಲಿ